ವೆಲ್ಕಮ್ ಟು ಸಹನಾಸ್ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಚಿಕನ್ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಯಾವ ಥರ ಶೈಲಿಯಲ್ಲಿ ಇರುತ್ತೆ ಅಂದರೆ ಪಕ್ಕ ಹಳ್ಳಿ ಒಂದು ಸೊಗಡಲ್ಲಿ ಇರುತ್ತೆ. ಯಾಕೆಂತಂದರೆ ಈ ಒಂದು ಚಿಕನ್ ಸಾಂಬಾರ್ಗೆ ನಾನು ಗರಂ ಮಸಾಲೆ ಆಗಿರಲಿ, ಚಿಕನ್ ಮಸಾಲೆ ಆಗಿರಲಿ ಯಾವುದನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಆವಾಗಿನ ಕಾಲದಲ್ಲಿ ನಮ್ಮ ಅಜ್ಜಂದರು ಅಮ್ಮಂದ್ರೆಲ್ಲ ಹೇಗೆ ಮಾಡ್ತಿದ್ರು ಆ ಥರ ಒಂದು ಹಳ್ಳಿಯ ಸೊಗಡಲ್ಲಿ ಚಿಕನ್ ಸಾಂಬಾರನ್ನು ಮಾಡ್ತೀನಿ. ಒಂದು ನಾಟಿ ಕೋಳಿ ಸಾಂಬಾರು ತಿನ್ನೋ ಅಷ್ಟೇ ರುಚಿ ಇರುತ್ತೆ. ಬೇಗ ಬೇಗ ಐಟಮ್ಸ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನೋಡಿ, ಚಿಕನ್ ಸಾಂಬಾರ್ಗೆ ನಾನು 1 ರಿಂದ 1.5 kg ಫಾರಂ ಕೋಳಿನ ತೊಗೊಂಡಿದ್ದೀನಿ. ಈ 1.5 kg ಫಾರಂ ಕೋಳಿಗೆ ಎಷ್ಟು ಖಾರವನ್ನು ಮಾಡ್ಕೋಬೇಕು ಅಂತ, ಮಸಾಲೆಯನ್ನು ಮಾಡ್ಕೋಬೇಕು ಅಂದರೆ 2 ಈರುಳ್ಳಿನ ದಪ್ಪಗೆ ಹಚ್ಕೋಬೇಕು, ಮತ್ತು 7 ರಿಂದ 8 ಹಸಿ ಮೆಣಸಿನ್ಕಾಯಿ, ಮತ್ತು ಚಕ್ಕೆ ಲವಂಗ, ಮತ್ತು ಕಾಳುಮೆಣಸು. ಕಾಳುಮೆಣಸು ಇದ್ದರೆ ಚಿಕನ್ ಸಾಂಬಾರಲ್ಲಿ ಕೌಸ್ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ ಕಾಳುಮೆಣಸು. ಮತ್ತು 2.5 ಇಂಚಷ್ಟು ಶುಂಠಿ, ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ, ಅದಾದಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಪುದೀನ. ಚಿಕನ್ ಸಾಂಬಾರ್ಗೆ ಪುದೀನ ನಾವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಮತ್ತು ಅಷ್ಟೇ ಚೆನ್ನಾಗಿರುತ್ತೆ. ಅದಾದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ. ಇದು ಚಿಕನನ್ನು ಫಸ್ಟು ಮಸಾಲೆ ಹಾಕೋದಕ್ಕಿಂತ ಮುಂಚೆ ಚಿಕನನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದರಲ್ಲಿ. ಅದಾದಮೇಲೆ 4 ಸ್ಪೂನಷ್ಟು ಧನಿಯಾ ಪೌಡರು. ಇಷ್ಟು ಚಿಕನ್ ಮಸಾಲೆಗೆ ಬೇಕಾಗಿರುವಂತಹ ಐಟಮ್ಸು ಇಟ್ಟಿದ್ದೀನಿ. ಕುಕ್ಕರ್ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಒಂದಷ್ಟು ಐಟಮ್ಸ್, ಮಸಾಲೆ ಐಟಮ್ಸನ್ನು ಎಣ್ಣೆ ಹಾಕ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ನೋಡಿ, ಈ ಥರ ಒಂದು ಸ್ವಲ್ಪ ಬ್ರೌನಿಶ್ ಬರಬೇಕು. ಈ ಥರ ಬಂದಾಗ ನೋಡಿ, ನಾನೀಗ ಪುದೀನ ಹಾಕ್ತಾ ಇದ್ದೀನಿ. ಪುದೀನ ಅದ್ರ ಜೊತೆ ಹಾಕಿ ಅದರಲ್ಲಿರುವಂತಹ ಹಸಿ ವಾಸನೆ ಹೋಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಒಂದು ಪುದೀನವನ್ನು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ, ಮತ್ತು ಕಾಳು ಮೆಣಸು ಅಂತ ಹೇಳಿದ್ನಲ್ಲ ಅದು, ಮತ್ತು ಗಸಗಸೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಗಸಗಸೆನೂ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಕೊಬ್ಬರಿನೂ ಹಾಕ್ಕೋಬೋದು. ಕೊಬ್ಬರಿ ನಿಮ್ಮ ಆಪ್ಷನ್, ನಿಮ್ಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನಾನು ಕೊಬ್ಬರಿ ಯೂಸ್ ಮಾಡ್ತಾ ಇಲ್ಲ. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ ಗಮ್ಮಂತ ಬರ್ತಾ ಇದೆ ಫ್ಲೇವರು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು. ನೋಡಿ, ಇಷ್ಟು ಫ್ರೈ ಮಾಡ್ಕೋಬೇಕು. ಅಂದರೆ ಜಾಸ್ತಿ ಡೀಪಾಗಿ ಫ್ರೈ ಆಗಬಾರ್ದು, ಜಸ್ಟ್ ಸುಮ್ಮನೆ ಹೀಗೆ ಎಣ್ಣೆಯಲ್ಲಿ ಬಿಸಿ ಮಾಡ್ಕೋಬೇಕು ಅಷ್ಟೇ. ಅದಾದಮೇಲೆ ನಾನು ತೋರಿಸಿದ್ದ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಅದನ್ನು ಕೂಡ ಲೈಟಾಗಿ ಎಣ್ಣೆಯಲ್ಲಿ ಜಸ್ಟ್ ಹೀಗೆ ಬಿಸಿ ಮಾಡ್ಕೋಬೇಕಷ್ಟೇ. ಜಾಸ್ತಿ ಡೀಪಾಗಿ ಫ್ರೈ ಮಾಡೋ ಥರ ಮಾಡಬಾರ್ದು, ಸುಮ್ಮನೆ ಈ ಥರ ಬಿಸಿ ಮಾಡ್ಕೋಬೇಕು. ನೋಡಿ, ಮಸಾಲೆ ರೆಡಿ ಆಯಿತು. ಇದನ್ನು ರುಬ್ಕೋಬೇಕು. ಚಿಕನನ್ನು ಸಾಂಬಾರ್ಗೆ ಹಾಕೋಕ್ಕಿಂತ ಮುಂಚೆ ನಾವು ಚಿಕನ್ ಆಗಿರಲಿ, ಮಟನ್ ಆಗಿರಲಿ, ಈರುಳ್ಳಿ ಮತ್ತು ಎಣ್ಣೆ, ಕೊತ್ತಂಬರಿ ಸೊಪ್ಪು ಜೊತೆ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಚಿಕನ್ನಲ್ಲಿರುವಂತಹ ಕೌಸು ಹೋಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ, ಆ ಒಂದು ಈರುಳ್ಳಿ ಇದೆಯಲ್ಲ, ಈರುಳ್ಳಿಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಅದರಲ್ಲಿರುವಂತಹ ಕೌಸು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಅಲ್ಲಿರುವಂತಹ ಚಿಕನ್ನಲ್ಲಿರುವಂತಹ ಕೌಸೆಲ್ಲ ಆಚೆ ಹೋಗಬೇಕು, ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ ಚಿಕನ್ ಸಾಂಬಾರು. ಒಂದು 5 ರಿಂದ 10 ನಿಮಿಷ ಇದು ಹೀಗೇನೆ ಈರುಳ್ಳಿ ಜೊತೆ ಬೇಯಬೇಕು. ನೋಡಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೀವಲ್ಲ, ತುಂಬಾ ಚೆನ್ನಾಗಿರುತ್ತೆ ಇದು. ಒಂದು 10 ನಿಮಿಷ ಇದನ್ನು ಹೀಗೆ ಬಿಟ್ಬಿಡಿ. ನೋಡಿ, 5 ರಿಂದ 10 ನಿಮಿಷಗಳ ಕಾಲ ಎಣ್ಣೆ ಮತ್ತು ಈರುಳ್ಳಿಯಲ್ಲಿ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡಿದ್ದೀನಿ. ಆ ಕೌಸೆಲ್ಲ ಎಷ್ಟು ಚೆನ್ನಾಗಿ ಆಚೆ ಹೋಗುತ್ತೆ ಅಂತಂದರೆ ನೋಡಿ, ಈ ಒಂದು ಹದಕ್ಕೆ ಬರುತ್ತೆ. ಆ ಕೌಸು, ಚಿಕನ್ನಲ್ಲಿರೋ ಕೌಸು ಆಚೆ ಹೋದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡಬೇಕು. ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಈಗ ರೆಡಿ ಇದೆ. ನಾನು ಅದಕ್ಕೆ ಇವಾಗ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಕಲಿಸ್ಕೋಬೇಕು. ಚಿಕನ್ಗೆಲ್ಲ ಮಸಾಲೆ ಹಿಡಿಯೋ ಥರ ಚೆನ್ನಾಗಿ ಕಲಿಸ್ಕೋಬೇಕು.
ನೋಡಿ ಮಸಾಲೆ ಎಷ್ಟು ಚೆನ್ನಾಗಿದೆ. ಯಾವುದೇ ರೀತಿಯಾದ ಅಂಗಡಿ ಪೌಡರು ಏನು ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನ ಒಂದು 5 ನಿಮಿಷ ಇದೇ ಥರ ಕುದಿಯೋದಕ್ಕೆ ಬಿಟ್ಬಿಡಿ. ಅದು ಚೆನ್ನಾಗಿ ಚಿಕನ್ಗೆ ಹಿಡ್ಕೋಬೇಕು ಮಸಾಲೆ. ನೋಡಿ 10 ನಿಮಿಷ ಈ ಥರ ಒಂದು ಆ ಮಸಾಲೆಯಲ್ಲಿ ಬೇಯಿಸಿದ್ದೀನಿ. ಚೆನ್ನಾಗಿರುತ್ತೆ, ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಮಸಾಲೆ ಕೂಡ. ಆವಾಗ ಆ ಕುದಿಯೋ ಟೈಮಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳಿ, ಒಂದು ಚಿಟಿಕೆಯಷ್ಟು. ಉಪ್ಪು ರುಚಿಗೆ ತಕ್ಕಷ್ಟು, ಅಂದರೆ ನೋಡ್ಕೋಬೇಕು ನಿಮಗೆ ಎಷ್ಟು ಉಪ್ಪು ಬೇಕು ಬೇಡ ಅಂತ ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೋಬೇಕು. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಹೀಗೆ ಕುದಿಬೇಕು. ಅದಾದ್ಮೇಲೆ ನಾವು ನೀರನ್ನು ಹಾಕಬೇಕು. ಮೊದಲಿಗೆ ನಾವು ನೀರೆಲ್ಲ ಹಾಕಿದ್ರೆ ಚಿಕನ್ನಲ್ಲಿರುವಂತಹ ಕೌಸ್ ಎಲ್ಲ ಹೋಗಲ್ಲ, ಅದಷ್ಟು ಆಮೇಲೆ ಸಾಂಬಾರು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಚೆನ್ನಾಗಿ ಮಸಾಲೆ ಜೊತೆ ಈ ಥರ ಕುದಿಸ್ಕೊಂಡು ನೀವೇನು ಮಸಾಲೆ ರುಬ್ಕೊಂಡಿರ್ತೀರಲ್ವ ಆ ಮಸಾಲೆ ನೀರು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನೋಡಿ ಗಮ್ ಅಂತ ಇದೆ, ಆ ಪುದೀನ ಫ್ಲೇವರ್ ಎಲ್ಲ ಸೂಪರ್ ಆಗಿದೆ. ಇದಕ್ಕೆ ನಾನು ಯಾವುದೇ ರೀತಿಯಾದ ರೆಡಿಮೇಡ್ ಪೌಡರನ್ನು ಯೂಸ್ ಮಾಡಲ್ಲ. ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ನೀರು ಹಾಕಿದ ಮೇಲೆ ಇದನ್ನು ಒಂದು 3-4 ಸೆಕೆಂಡ್ಸ್ ಹಾಗೆ ಬಿಡಿ, ಕುದಿಯೋದಕ್ಕೆ ಬಿಡಿ. ಅದಾದಮೇಲೆ ನೀವು ಲಿಡ್ಡನ್ನು ಹಾಕಬೇಕು. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು. ನೋಡಿ ಮಸಾಲೆ ನೀರು ಹಾಕಿದ ಮೇಲೆ ಈ ಥರ ಕುದಿಯೋಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ನೀವು ಲಿಡ್ಡನ್ನು ಹಾಕಿ ಒಂದು 2 ವಿಸಲ್ ಇಡಿಸಿದ್ರೆ ಸಾಕು. ಯಾಕೆಂದರೆ ನಾನು ಅವಾಗಲಿಂದ ಫ್ರೈ ಎಲ್ಲ ಮಾಡಿದ್ದೀನಲ್ಲ, ಅದರಿಂದ ಅದು ಬೆಂದಿರುತ್ತೆ. ಒಂದು 2 ವಿಸಲ್ ಬಿಟ್ಟರೆ ಸಾಕು. ನೋಡಿ 2 ವಿಸಿಲ್ ಆದಮೇಲೆ ಸಾಂಬಾರು ಈ ಥರ ಬಂದಿದೆ. ಯಾವುದೇ ರೀತಿಯಾದ ರೆಡಿಮೇಡ್ ಪೌಡರನ್ನು ಯೂಸ್ ಮಾಡಿಲ್ಲ. ಮನೇಲಿರುವಂತಹ ವಸ್ತುಗಳು ಏನು ನಿಮಗೆ ತೋರಿಸಿದ್ನೋ ಅದೇ ವಸ್ತುಗಳು ಹಾಕಿ ಮಾಡಿರೋಂತಹ ಸಾಂಬಾರು ತುಂಬಾ ಚೆನ್ನಾಗಿದೆ. ಒಳ್ಳೆ ನಾಟಿ ಕೋಳಿ ಸಾಂಬಾರ್ ತರ ಇರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ